ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಸ್ ಕೆ ವ್ಲಾಗ್ಸ್. ವೆಲ್ಕಮ್ ಬ್ಯಾಕ್ ಎಲ್ರಿಗೂ. ಇವತ್ತು ಥರ್ಸ್ಡೇ. ಸ್ವಲ್ಪ ಬೇಗ ಎದ್ದು ರೆಡಿ ಆಗಿದ್ದೀನಿ. ಇವಾಗ ಆಲ್ಮೋಸ್ಟ್ ಒಂದು 8:39 ಆಗಿರ್ಬೋದು. ಇವಾಗ ಸ್ವಲ್ಪ ಆಚೆ ಹೋಗಬೇಕು. ಇವತ್ತೇನು ಅಷ್ಟು ವ್ಲಾಗ್ ಮಾಡೋಕ್ಕಾಗಲ್ಲ ಅಂದ್ಕೊಂಡಿದ್ದೀನಿ, ಆದರೆ ಆಚೆ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಜನ ಜಾಸ್ತಿ ಇದ್ದರೆ ನನ್ನ ಕೈಯಲ್ಲಿ ವ್ಲಾಗ್ ಮಾಡೋಕ್ಕೆ ಇನ್ನೂ ಹೊಸದಾಗಿ ವ್ಲಾಗ್ ಮಾಡ್ತಾಯಿದ್ದೀನಿ. ಜನ ಜಾಸ್ತಿ ಇದ್ದರೆ ಮಾಡೋಕ್ಕಾಗಲ್ಲ, ಆದರೆ ಟ್ರೈ ಮಾಡ್ತೀನಿ ವ್ಲಾಗ್ ಮಾಡೋಕ್ಕೆ. ಇಲ್ಲಾಂದರೆ ನಾಳೆನೇ ವ್ಲಾಗು ಮಾಡೋಕ್ಕಾಗೋದು. ಇವತ್ತೆಲ್ಲ ಮಾಡೋಕ್ಕಾಗಲ್ಲ ಅಂದ್ಕೊಂಡಿದ್ದೀನಿ. ನೋಡೋಣ. ಅದನ್ನು ಇಂಟ್ರೋ ಮಾಡಿಕ್ತಾಯಿದ್ದೀನಿ. ನೋಡೋಣ, ಆದರೆ ಮಾಡ್ತೀನಿ ವ್ಲಾಗು. ಇಲ್ಲ ಸಾಯಂಕಾಲ ಆದರೆ ಸಾಯಂಕಾಲ ಸ್ವಲ್ಪ ಬೇಗ ಬಂದರೆ ಸಾಯಂಕಾಲ ಮಾಡ್ತೀನಿ. ಮತ್ತು ಇವತ್ತು ನೋಡೋಣ ವ್ಲಾಗಲ್ಲಿ ಏನೇನು ಆಗ್ತಿದೆ ಏನು ಅಂತ ನೋಡ್ರಿ. ಮಾಡ್ತೀನಿ. ಬೆಳಗ್ಗೆನೇ ಎದ್ದಿರ್ತಾನೆ ಇವನು. 5 ಗಂಟೆಗೆಲ್ಲ ಎದ್ಬಿಡ್ತಾನೆ ಇವನು. ಚಿನ್ನು ಮತ್ತು ಅರ್ಜುನು ಇಬ್ಬರು ಎದ್ದು ಟಾಯ್ಲೆಟ್ಗೆಲ್ಲ ಹೋಗ್ಬಿಟ್ಟು ಆಮೇಲೆ ಮನೆ ಒಳಗಡೆ ಬಂದು ತಿರ್ಗಾ ಬಿಸ್ಕೆಟ್ ಎಲ್ಲ ತಿಂದು ಒಂದು ರೌಂಡು ಇವ್ರ ಮನೆಗೆಲ್ಲ ಹೋಗಿ ಯಾರು ಬಿಸ್ಕೆಟ್ ಕೊಡ್ತಾರೋ, ಇಲ್ಲ ಇಲ್ಲಿ ಸೇಟು ಇದ್ದಾರೆ, ಅವರು ರೊಟ್ಟಿ ಅದು ಇದು ಕೊಡ್ತಾರೆ. ರೊಟ್ಟಿ ತಿನ್ನೋಕೆ ಹೋಗ್ತಾಳೆ ಚಿನ್ನು ಅವ್ರ ಮನೆಗೆ. ಹೋಗಿ 5 ಗಂಟೆಗೆ ಹೋಗಿ ಡೋರ್ ಹೊಡೆದು ಅವ್ರನ್ನ ಎಬ್ಬರಿಸಿ ರೊಟ್ಟಿ ತಿನ್ಕೊಂಬತ್ತಾಳೆ ಅವ್ರ ಮನೇಲಿ. ಆಮೇಲೆ ತಿರ್ಗಿ ಬಂದು ನನ್ನ ರೂಮಲ್ಲಿ ನನ್ನ ಜೊತೆ ನನ್ನ ಎದ್ದೊಳಗಂಟ ಮಲಗಿರ್ತೈತೆ. ಇಬ್ಬರೂ ಮಲಗಿರ್ತಾರೆ. ಆಮೇಲೆ ನಾನು ಎದ್ದಾಗ ತಿರ್ಗಿ ವಾಪಸ್ ಎದ್ದು ಆಚೆ ಬರ್ತಾರೆ. ಇನ್ನೂ ಇವಾಗ ತಾನೇ ಸ್ನಾನ ಮಾಡ್ಕೊಂಡು ರೆಡಿಯಾಗಿದ್ದೀನಿ. ಇನ್ನೂ ಇಲ್ಲೇ ಅವನೇ. ಚಿನ್ನು ಮಾತ್ರ ಆಚೆ ಎಸ್ಕೇಪ್ ಆಗ್ಬಿಟ್ಟವಳೆ. ನೋಡೋಣ ಬನ್ನಿರಿ ಇವತ್ತು ದಿನ ಹೆಂಗಿರ್ತೈತಿ ನೋಡ್ರಿ ಗಾಯ್ಸ್. ಚಿನ್ನು ಬಂದವಳು ಇವಾಗ ನಾನು ಮಾತಾಡೋದು ಕೇಳಿಸ್ಕೊಂಡು. ಸಿಟ್ ಚಿನ್ನು, ಸಿಟ್, ಬಿಸ್ಕೆಟ್ ಕೊಡ್ತೀನಿ ಅಂತ ಬಂದಿರೋದು ಇವಳು. ಇವಾಗ ಫಸ್ಟ್ ಇವಳಿಗೆ ಕೊಡಬೇಕು, ಏನಂದರೆ ಅದಕ್ಕೆ ಕೋಪ ಮಾಡ್ಕೊತಾಳೆ ಇವಳು. ನಾವು ಮಾತ್ರ ಬರೋದೇ ಇಲ್ಲ. ಈ ಮಾರಿ ಲೈಟ್ ಬಿಸ್ಕೆಟು ಇದು ಬರೀ ಒಂದೊಂದು ಬಿಸ್ಕೆಟ್ ಕೊಡ್ತೀರ ಅಷ್ಟೇ ಇಬ್ರಿಗೂ. ಮಾರಿ ಲೈಟ್ ಎಲ್ಲ ಜಾಸ್ತಿ ಕೊಡೋಲ್ಲ ನಾವು. ಇದು ಪ್ಯೂರ್ ಪೆಟ್ಟು ಇಲ್ಲ ಟ್ರೂಲ್ಸು ಆ ಥರ ಬಿಸ್ಕೆಟ್ ಯಾವುದನ್ನ ಕೊಡ್ತೀರಿ. ಮಾರಿ ಲೈಟು ಅದೆಲ್ಲ ಇಲ್ಲ ಅಂದರೆ ಮಾತ್ರ ಮಾರಿ ಲೈಟ್ ಕೊಡ್ತೀರ ಅಷ್ಟೇ. ಇವಾಗ ಸದ್ಯಕ್ಕೆ ಅದ್ರ ಟ್ರೀಟ್ಸ್ ಇಲ್ಲ, ಅದಕ್ಕೆ ಮಾರಿ ಲೈಟ್ ಕೊಟ್ಟಿದ್ದೀನಿ. ನೋಡಿರಿ ತಿನ್ಬಿಟ್ಟು ನೋಡ್ತಾವನು ಇನ್ನೂ ಹಾಕ್ಲಿ ಅಂತ. ಅರ್ಜುನ್ ಹ್ಯಾಂಡ್ ಚೆಕ್ ಕೊಡು. ಇವನು ಹೇಳಿದ ಮಾತು ಕೇಳ್ತಾನೆ, ಇವಳು ಮಾತ್ರ ಕೇಳೋದು. ಸದ್ಯಕ್ಕೆ ಆಚೆ ಹೋಗ್ತಾಯಿದ್ದೀನಿ ಗೈಸ್. ಮತ್ತು ಆದರೆ ಸಾಯಂಕಾಲ ಸಿಗ್ತೀನಿ, ಇಲ್ಲಾಂದರೆ ನಾಳೆ ಗೈಸ್. ಇವಾಗ ತಾನೇ ಊಟ ಆಯಿತು. ರಾತ್ರಿ 10-10:30 ಆಗೋಗೈತೆ ಇವಾಗ ಟೈಮು. ಬೆಳಗ್ಗೆಯಿಂದ ವ್ಲಾಗೇ ಮಾಡಿಲ್ಲ, ಸುಮ್ಮನೆ ಇಂಟ್ರೋ ಮಾಡಿದ್ದಷ್ಟೇ. ಬೆಳಗ್ಗೆ ವ್ಲಾಗೇ ಮಾಡೋಕ್ಕಾಗಿಲ್ಲ, ಇವತ್ತು ಕೆಲಸ ಜಾಸ್ತಿ. ಇವಾಗ ತಾನೇ ಊಟ ಆಯಿತು. ಎಲ್ಲ ನಾನು ರೌಂಡ್ ಹೋಗೋಣ ಅನ್ಕೊತಾ ಇದ್ದೆ. ಇವಾಗ ಜಸ್ಟ್ ಊಟ ಆಗಿದ್ದು. ಆರ್ಯನು ವಿವಾನ ಎಲ್ಲ ಹೋಗ್ಬಿಟ್ಟವ್ರೆ. ಕ್ರಿಕೆಟ್ ಆಡಿಲ್ಲ, ಏನಿಲ್ಲ ಇವತ್ತು ಬೆಳಗ್ಗೆಯಿಂದ ಕೆಲಸ. ಅವ್ರು ಹೋಗಿದ್ದು ನೋಡಿಲ್ಲ ನಾನು, ಪಾಪ ಅವರಿಬ್ಬರು ಹೋದರು. ನೋಡೋಣ ಬನ್ನಿರಿ ಗಾಯ್ಸ್. ನನ್ನ ಗಾಡಿ ನಮ್ಮಮ್ಮ ಬಟ್ಟೆ ಹಾರಕ್ಕೆ ಇಕ್ಬಿಟ್ಟವ್ರೆ. ಎಲ್ಲನೂ ಹೋಗೋಣ ನಾನು ಬಂದರೆ ಬಟ್ಟೆ ಹಾರಕ್ಕೆ ಇಕ್ಬಿಟ್ಟವ್ರೆ. ಗಾಡಿ ಒಂದು 5 ನಿಮಿಷ ವಾರ್ಮಪ್ಗಾನ ಬಿಡೋಣ. ಒಂದು 5 ನಿಮಿಷ ವಾರ್ಮಪ್ ಆಗಲಿ, ಆಮೇಲೆ ಆಚೆ ಹೋಗೋಣ ಗೈಸ್. ಇವಾಗ ಗಾಡೀಲಿ ಮನೋಜ್ ಅವ್ರ ಮನೆ ಹತ್ರ ಹೋಗ್ತಾ ಇದ್ದೀನಿ. ಏನು ಇಲ್ಲ ಕತ್ತಲ್ಲಿ ಮನೋಜ್ ಅವ್ರ ಮನೆ ಹತ್ರ ಹೋಗ್ತಾ ಇದ್ದೀನಿ. ಎಲ್ಲನ ರೌಂಡ್ ಹೋಗೋಣ ಅಂತ. ನೋಡೋಣ ಬರ್ರಿ, ಮನೋಜ್ ಎದ್ದಿರ್ತಾನೆ ಇಲ್ಲ ಮಲ್ಕೊಂಡಿರ್ತಾನೆ. ಗೈಸ್ ಮನೋಜ್ ಅವ್ರ ಮನೆ ಆಚೆ ಇದ್ದೀನಿ. ನಾನು ಬಂದು ಒಂದು 5 ನಿಮಿಷ ಆಯಿತು, ಇನ್ನೂ ಆಚೆ ಬಂದಿಲ್ಲ. ಯಾವಾಗೂ ಲೇಟೇ ಬರೋದು ಇವನು ಗೈಸ್. ನಾನು 10 ನಿಮಿಷಕ್ಕಾದ್ಮೇಲೆ ಬಂದವನು ಮನೋಜು. ತಿರ್ಗೋಯ್ತು ಕಡೆ ಮಾತಾಡ್ಕೊಂಡು ಹೊಸಕೋಟೆ ಟೋಲ್ಗೇಟ್ ಗಂಟ ಬಂದ್ಬಿಟ್ಟಿದ್ದೀರಿ. ಮನೋಜ್ ಜೊತೆ ಮಾತಾಡ್ಕೊಂಡು ಬಂದಿದ್ದೆ ಗೊತ್ತಾಗಿಲ್ಲ ಗೈಸ್. ಇದು ಇರಾನಿ ಚಾಯ್
ಹೊಸಕೋಟೆ ಟೋಲ್ ಹತ್ರ. ಚೆನ್ನಾಯ್ತು ಮನೋಜ್ ಇರಾನಿ ಚಾಯ್. ಚೆನ್ನಾಗಿ ಮಲಾಯಿ ಎಕ್ಸ್ಟ್ರಾ ಮಲಾಯಿ ಹಾಕ್ಸ್ಕೊಂಡವ್ನು ಮನೋಜ್. ನೋಡ್ರಿ ಇದು MV ಫ್ಯಾಮಿಲಿ ರೆಸ್ಟೋರೆಂಟ್ ಅಂತ. ಅಲ್ಲಿ ನಾಟಿ ಸ್ಟೈಲು. ಇಲ್ಲಿ ನೈಟ್ ಮಾತ್ರ ಇಲ್ಲಿ ಫುಲ್ ತಂದೂರಿ ಮತ್ತು ಮುಸ್ಲಿಮ್ ಸ್ಟೈಲ್ ಬಿರಿಯಾನಿ ಎಲ್ಲ ಮಾಡ್ತಾರೆ. ಟೀ ಮಾತ್ರ ಸಖತ್ತಾಗಿರ್ತೈತೆ. ಎಲ್ಲರೂ ಬಂದು ಕುಡೀರಿ ಇಲ್ಲಿ. ಟೋಲ್ ಆಗಿದ್ದೇ ಲೆಫ್ಟ್ ಸೈಡಲ್ಲಿರೋದು ಇದು. ಹೆಂಗಿರ್ತೈತೆ ಮನೋಜ್? ಗಾಯ್ಸ್ ಇವಾಗ ತಾನೇ ಟೀ ಕುಡ್ಕೊಂಡು ರೌಂಡ್ ಮುಗಿಸ್ಕೊಂಬಂದ್ರಿ. ಮನೋಜ್ ಅವ್ರ ಮನೆ ಹತ್ರ ಇದ್ದೀನಿ ನೋಡ್ರಿ. ಮನೋಜು ಲೈಟ್ ಸಾಲ್ತಾ ಇಲ್ಲ ಅಂತ ಗಾಡಿ ಆನಲ್ಲೇ ಬಿಟ್ಟಿದ್ದೀರಿ. ಕರೆಂಟೇ ಇಲ್ಲ ಮನೋಜ್ ಅವ್ರ ಏರಿಯಲ್ಲಿ. ಯಾಕೆ ಮನೋಜ್ ಕರೆಂಟ್ ಇಲ್ಲ? ಓದಿಲ್ಲ ಸರಿ. ಗಾಯ್ಸ್ ಇವಾಗ ತಾನೇ ಮನೆ ಹತ್ರ ಬಂದೆ. ನಾನು ಬಂದು ಗಾಡಿ ನಿಲ್ಲಿಸೋ ಅಷ್ಟರಲ್ಲಿ ನೋಡಿ ಬಂದ್ಬಿಟ್ಟಿರ್ತಾಳೆ ಆಚೆ. ಸೌಂಡ್ ಕೇಳಿಸ್ಕೊಂಡು ಬಾಚಿನ ಹೋಗೋಣ ಒಳಗಡೆ ಬಾ. ಗೈಸ್ ಇವಾಗ ತಾನೇ ಮನೆಗೆ ಬಂದೆ ರೌಂಡ್ ಹೋಗ್ಬಿಟ್ಟು. ಮನೋಜನವ್ರ ಮನೆ ಹತ್ರ ಬಿಟ್ಬಿಟ್ಟು ನಾನು ನಮ್ಮ ಮನೆ ಹತ್ರ ಬಂದೆ. ಇವತ್ತಿನ ವ್ಲಾಗು ಇಷ್ಟೇ. ಇವತ್ತು ಜಾಸ್ತಿ ಕಮ್ಮಿ ಮಾಡಿದೆ ವ್ಲಾಗು. ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ದಷ್ಟೇ. ಈಗ ಇವಾಗಿಂದ ವ್ಲಾಗ್ ಮಾಡಿದ್ದಷ್ಟೇ ನಾನು. ಮಧ್ಯಾಹ್ನ ಎಲ್ಲ ಮಾಡೇ ಇಲ್ಲ ವ್ಲಾಗು. ಇವತ್ತು ಸಖತ್ ಕೆಲಸ. ವ್ಲಾಗ್ ಮಾಡೋಕ್ಕೆ ಟೈಮು ಸಿಕ್ಕಿಲ್ಲ. ಆಡೋಣ ಅಂದರೆ ಆಡೋಕ್ಕೂ ಟೈಮ್ ಸಿಕ್ಕಿಲ್ಲ ಇವತ್ತು. ಅದರಿಂದ ನಾಳೆ ಸಿಗ್ತೀನಿ. ನಾಳೆ ಸ್ವಲ್ಪ ದೇವಸ್ಥಾನಕ್ಕೆಲ್ಲ ಹೋಗಬೇಕು. ಇವತ್ತು ಸಾಯಂಕಾಲ ದೇವಸ್ಥಾನಕ್ಕೆಲ್ಲ ಹೋಗಿದ್ದೆ. ರಾಘವೇಂದ್ರ ಸ್ವಾಮಿ ಮಠ ಅಂತಿದೆ ಹೊಸಕೋಟೆಯಲ್ಲಿ, ರಾಮಂದ್ರಪೇಟೆಯಲ್ಲಿ. ಆಮೇಲೆ ಸಾಯಿಬಾಬಾ ದೇವಸ್ಥಾನ ಎರಡಕ್ಕೂ ಹೋಗಿ ಬಂದು ಊಟ ಮಾಡಿ ಆಮೇಲೆ ಮನೋಜ್ ಜೊತೆ ರೌಂಡ್ ಹೋಗಿದ್ದು ಗಾಡೀಲಿ. ಅಷ್ಟೇ ಇವತ್ತಿನ ವ್ಲಾಗು. ದಯವಿಟ್ಟು ಯಾರನ್ನ ಹೊಸಬ್ರಿದ್ರೆ ಚಾನಲಲ್ಲಿ ಮತ್ತು ಅವಳೊಬ್ಬರು ಅಷ್ಟೇ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ಶೇರ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ಗೆ. ಹಿಂಗೆ ಸಪೋರ್ಟ್ ಮಾಡ್ತಾಯಿರಿ. ಡೈಲಿ ವ್ಲಾಗ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ ಆಲ್ರೆಡಿ. ಇನ್ನು ಮುಂದೆನೂ ಟ್ರೈ ಮಾಡ್ತೀನಿ ಮಾಡೋಕ್ಕೆ. ಅಕಸ್ಮಾತ್ ಒಂದು ದಿವಸ ಲೇಟ್ ಆದ್ರೂ ನೆಕ್ಸ್ಟ್ ಡೇ ಅಂತೂ ಪಕ್ಕಾ ವ್ಲಾಗ್ ಮಾಡ್ತೀನಿ. ಮಿಸ್ ಅಂತೂ ಆಗೋಲ್ಲ. ಶಾರ್ಟ್ಸು ಇವೆಲ್ಲ ಸ್ವಲ್ಪ ಮಾಡಬೇಕು. ಮಾಡೋಕ್ಕೆ ಟೈಮೇ ಸಿಗ್ತಾಯಿಲ್ಲ. ಅದು ಮಾಡ್ತೀನಿ ಶಾರ್ಟ್ಸು. ಮತ್ತು ಇನ್ಸ್ಟಾಗ್ರಾಮು ಅಲ್ಲೂ ಸ್ವಲ್ಪ ಏನಾರ ಡೆವಲಪ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಆದಷ್ಟು. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಎರಡೂ ಟ್ರೈ ಮಾಡ್ತೀನಿ ಮಾಡೋಕ್ಕೆ. ದಯವಿಟ್ಟು ಹಿಂಗೆ ಸಪೋರ್ಟ್ ಮಾಡಿ ಎಲ್ರೂ. ಥ್ಯಾಂಕ್ಸ್. ಬಾಯ್ ಬಾಯ್.